ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ಒಂದು ರೀತಿಯಲ್ಲಿ ಐಷಾರಾಮಿ ಜೀವನವನ್ನು ನಡೆಸಿದಂತಹ ನಟ ಪರಪ್ಪನ ಅಗ್ರಹಾರದಲ್ಲಿ ಅಕ್ಷರಶಃ ಹಾಸಿಗೆ ದಿಂಬು ಸಿಗದೆ ಒದ್ದಾಡುವಂತಹ ಪರಿಸ್ಥಿತಿ. ಪರಪ್ಪನ ಅಗ್ರಹಾರದಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಒದ್ದಾಟ, ಕ್ಷಣ ಕ್ಷಣವೂ ನರಕ, ಕಂಬಿ ಹಿಂದೆ ಕಾಟೇರನ ಗೋಳಾಟ. ನರಕ ದರ್ಶನ ಅಕ್ಷರಶಃ. ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುತ್ತಿದ್ದ ದರ್ಶನ್ ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಹತ್ಯೆ ಆರೋಪಿ ದರ್ಶನ್ಗೆ ಈಗ ಅಸಲಿ ಜೈಲಿನ ದರ್ಶನವಾಗ್ತಾ ಇದೆ. ಜೈಲಲ್ಲಿ ಬದುಕೋದಕ್ಕೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ಸಾರ್ ಅಂತ ಗೋಳಾಡ್ತಾ ಇದ್ದಾರೆ. ಜಡ್ಜ್ ಎದುರು ಕೊಲೆ ಆರೋಪಿ ದರ್ಶನ್ ಕಣ್ಣೀರು ಹಾಕಿ ಗೋಳಾಟ. ನ್ಯಾಯಾಧೀಶರಿಗೆ ವಿಷ ಕೊಡಿ ಅಂತ ಆರೋಪಿ ದರ್ಶನ್ ಕೇಳ್ಕೊಳ್ತಾ ಇದ್ದಾರೆ. ಅದೆಲ್ಲ ಆಗೋದಿಲ್ಲ ಅಂತ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ. ಕಿಲ್ಲಿಂಗ್ ಸ್ಟಾರ್ ನಟ ದರ್ಶನ್ ಅವರಿಗೆ ಅಸಲಿ ಜೈಲಿನ ದರ್ಶನ, ಜೈಲಿನ ಕಷ್ಟ, ಜೈಲು ವಾಸದ ಅನುಭವ ಈಗ ಆಗ್ತಾ ಇದೆ. ಪಾಪ ಇತ್ತೀಚೆಗಷ್ಟೇ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಅವರ ಡೆವಿಲ್ ಸಿನಿಮಾದ ಹಾಡು ಬಹಳ ಚೆನ್ನಾಗಿತ್ತು. ಬಟ್ ಪ್ರಾಕ್ಟಿಕಲಿ ಅದು ಸಾಧ್ಯವಾಗ್ತಾ ಇಲ್ಲ. ಎಲ್ಲಿದೆ ನೆಮ್ಮದಿ? ಅಸಲಿ ಜೈಲಿನ ದರ್ಶನ ಇದೀಗ ನಟ ದರ್ಶನ್ ಅವರು. ಲಿಟರಲ್ ಒಂದು ರೀತಿಯಾದಂಥ ಜೈಲು ವಾಸ ಹೇಗಿರುತ್ತೆ ಅದು ಇದೀಗ ದರ್ಶನ್ ಅವರಿಗೆ ಗೊತ್ತಾಗ್ತಾ ಇದೆ. ಹೀಗಾಗಿ ಇವತ್ತಿನ ನ್ಯಾಯಾಧೀಶರ ಮುಂದೆ ಹಾಜರಾತಿ ಪ್ರಕ್ರಿಯೆಯಲ್ಲಿ ಕಣ್ಣೀರು ಹಾಕಿಕೊಂಡು ನಟ ದರ್ಶನ್ ನನಗಿರೋದಕ್ಕಾಗ್ತಾ ಇಲ್ಲ, ಈ ರೀತಿಯಾಗಿ ಜೈಲಿನಲ್ಲಿ ಹಿಂಸೆ ಕೊಡೋ ಬದಲು ನನಗೆ ವಿಷ ಕೊಟ್ಟುಬಿಡಿ ಅಂತ ಕೇಳ್ಕೊಂಡಿದ್ದಾರೆ. ಅದೆಲ್ಲ ಆಗಲ್ಲಪ್ಪ ಅಂತ ನ್ಯಾಯಾಧೀಶರು ಸಂತೈಸುವಂತಹ ಕೆಲಸ ಮಾಡಿದ್ದಾರೆ. ಯು ಜಸ್ಟ್ ಥಿಂಕ್, ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋಣ, ವಿಷ ಕೊಟ್ಟುಬಿಡಿ ನನ್ನ ಕೈಲಿರಕ್ಕಾಗ್ತಾ ಇಲ್ಲ ಅಂತ ಹೇಳುವಂತಹ ಒಂದು ಮಾತು ದರ್ಶನ್ ಅವರ ಬಾಯಲ್ಲಿ ಬರುತ್ತೆ ಅಂದರೆ ನಮಗವ್ರಿಗೆ ಹಿಂಸೆ ಆಗ್ತಾ ಇರೋದಕ್ಕೆ, ಖುಷಿ ಪಡ್ತಾ ಇರೋದಕ್ಕೆ ಇದು ಹೇಳ್ತಾ ಇಲ್ಲ. ಯಾವ ರೀತಿಯಾದಂಥ ಜೈಲು ವಾಸ, ಅಲ್ಲಿನ ಪರಿಸ್ಥಿತಿಗಳು ದರ್ಶನ್ ಅವರ ಬಾಯಲ್ಲಿ ಇಂಥ ಮಾತನ್ನ ಹೇಳಿಸ್ತಾ ಇದೆ ಅಂತ. ರೇಣುಕಾಸ್ವಾಮಿ ಹತ್ಯೆ ಆರೋಪಿ ದರ್ಶನ್ ಅವರ ಹೊಸ ವರಸೇನ ಅಂತ ಇದು. ವಿಶೇಷ ಸೌಲಭ್ಯ ಸಿಗದೆ ಜೈಲಲ್ಲಿ ಮಂಕಾಗಿದ್ರಂತೆ ಕಾಟೇರ. ಜೈಲಲ್ಲಿ ನಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ, ನನಗೆ ಒಬ್ಬನಿಗೆ ಪಾಯ್ಸನ್ ಕೊಡಿ, ಬೇರೆ ಯಾರಿಗೂ ಬೇಡ ಅಂತ. ಬಿಸಿಲೇ ನೋಡಿಲ್ಲ, ಬಟ್ಟೆ ಎಲ್ಲ ವಾಸನೆ ಬರ್ತಾ ಇದೆ, ಕೈಯಲ್ಲಿ ಫಂಗಸ್ ಹಿಡಿದಿದೆ. ಜಡ್ಜ್ ಎದುರು ಜೈಲಿನ ನರಕದ ಒಂದು ವಿಚಾರವನ್ನ ತೆರೆದಿಟ್ಟಿದ್ದಾರೆ ದರ್ಶನ್. ಲೆಕ್ಕಾಚಾರದಲ್ಲಿ ಇದು ದರ್ಶನ್ ಅವರ ಹೊಸ ವರಸೇನ ಅಂತ ಚರ್ಚೆ ಆಗ್ತಾ ಇದೆ. ಪಾಪ ದರ್ಶನ್ ಅವರಿಗೆ ಹಾಕೊಳ್ಳಕ್ಕೆ ಬಟ್ಟೆ ಕೊಟ್ಟಿಲ್ವಂತೆ, ಹಾಕೊಂಡಿರೋದೆಲ್ಲ ವಾಸನೆ ಬರ್ತಾ ಇದೆಯಂತೆ. ಕೈಯಲ್ಲಿ ಫಂಗಸ್ ಹಿಡಿದಿದೆ ಅಂದ್ರೆ ನೀರೇ ಸೋಕ್ಸಿಲ್ವಾ ದರ್ಶನ್ ಅವರಿಗೆ ಅಂತ ಪ್ರಶ್ನೆ ಬರುತ್ತೆ. ಅಕ್ಷರಶಃ ಲಿಟರಲಿ ನನಗೆ ಒಂದು ರೀತಿಯಾಗಿ ನರಕ ಯಾತನೆ ಆಗ್ತಾ ಇದೆ ಅನ್ನುವಂತಹ ಜೈಲಿನ ಒಂದು ವಿಚಾರವನ್ನ, ಪ್ರಾಕ್ಟಿಕಲ್ ಥಿಂಗ್ಸ್ ಅನ್ನ ನ್ಯಾಯಾಧೀಶರ ಮುಂದೆ ತೆರೆದಿಡುವಂತಹ ಕೆಲಸವನ್ನ ದರ್ಶನ ಮಾಡಿದ್ದಾರೆ. ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ. ಅಂದ್ರೆ ಇವ್ರಿಗೆ ಸವಲತ್ತು ಕೊಡದಿರುವುದೇ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರುವಂಥದ್ದ. ಬಟ್ ಇಷ್ಟನ್ನೇ ಇವರು ವಿಷ ಕೊಡುವಂತಹವರೆಗೂ ವಿಚಾರವರೆಗೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಆಗಿದ್ದರೆ ಬೇರೆಯವರಿಗೆ ಇನ್ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ಸ್ ಇರುತ್ತೆ ಸಜಾಗಿರುವಂತಹ ಖೈದಿಗಳಿಗೆ, ಅದೆಲ್ಲವೂ ಕೂಡ ಜೈಲಿನ ವಾಸ ಅಂದ್ರೇನು. ಬಟ್ ಸಾಮಾನ್ಯರಿಗೆ, ಒಂದು ಇಲ್ಲಿ ನಾಗರಿಕರಿಗೆ ಏನಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಕನ್ಫ್ಯೂಷನ್ಸ್ ಇರ್ತಿತ್ತು. ಹಾಸಿಗೆ ದಿಂಬು ಕೂಡ ಕೊಟ್ಟಿಲ್ಲ, ಹೀಗಾಗಿ ಈ ಒಂದು ದುಂಬಾಲು ಬಿದ್ದಿರುವಂಥದ್ದು, ನನಗೆ ಹಾಸಿಗೆ ದಿಂಬು ಕೊಡಿ ಅಂತ. ಇವತ್ತಿನ ಒಂದು ವಿಚಾರಣೆಯಲ್ಲಿ, ತೀರ್ಮಾನದಲ್ಲಿ ದರ್ಶನ್ಗೇನಾದರೂ ಹಾಸಿಗೆ ದಿಂಬು ಸಿಗುತ್ತಾ? ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. ಜಗಲಿ ಮೇಲೆ, ಕಲ್ಲಿನ ಕಟ್ಟೆ ಮೇಲೆ ಮಲ್ಕೊಳ್ತಾ ಇದ್ದಾರಂತೆ ದರ್ಶನ್, ಹಾಸಿಗೆ ದಿಂಬೆ ಇಲ್ಲ ಅವ್ರಿಗೆ. ಇದನ್ನ ರಿಕ್ವೆಸ್ಟ್ ಮಾಡಿದ್ದಾರೆ ಗೋಗರದು. ಹೀಗಾಗಿ ಜಡ್ಜ್ನ ಆದೇಶದ ಮೇಲೆ ಹೋಗುತ್ತೆ, ಹಾಸಿಗೆ ದಿಂಬು ಏನಾದರೂ ಸಿಗತ್ತಾ ನಟ ದರ್ಶನ್ ಅವರಿಗೆ ಅಂತ. ಮೂಲಭೂತ ಸೌಕರ್ಯ ಅದೇ ಕೊಟ್ಟಿಲ್ಲ. ಪಾಪ ಸುಪ್ಪತ್ತಿಗೆಯಲ್ಲಿ ಮಲಗಿದ್ದಂಥವರು ದರ್ಶನ್ ಅವರು
ಐಷಾರಾಮಿ ಜೀವನ ನಡೆಸಿದಂಥವರು ಇದೆಯಲ್ಲ ಈ ನರಕಯಾತನೆ ಬಹಳ ಕಷ್ಟ ಎದುರಿಸೋದಕ್ಕೆ. ಜೊತೆಗೆ ಅವರಿಗೆ ಆರೋಗ್ಯದ ಸಮಸ್ಯೆ, ಈ ಥರ ಕಲ್ಲ ಮೇಲೆ ಮಲಗಿದ್ರೆ ಕೆಲವರಿಗೆ ಬೆನ್ನು ನೋವುಗಳು ಬರುತ್ತೆ. ಹಾಸಿಗೆ ಮೇಲೆ ಮಲಗದೆ ನೆಲದ ಮೇಲೆ ಮಲಗಿದಾಗ ವಿತ್ ಹಾಸಿಗೆ ಆಗಲಿ ವಿತೌಟ್ ಹಾಸಿಗೆ ಆಗಲಿ ಕೆಲವರಿಗೆಲ್ಲ ಬೆನ್ನು ನೋವು ಬರುತ್ತೆ. ಅದು ಹೆಚ್ಚಾದಾಗ ಆರೋಗ್ಯದ ಸಮಸ್ಯೆಗಳಾಗುತ್ತೆ. ಈ ರೀತಿಯಾಗಿ ಹೊಂದ್ಕೊಳ್ಳೋದು ಬಹಳ ಕಷ್ಟ. ಬಿಸಿಲೇ ನೋಡಿಲ್ಲ, ಹೊರಗಡೆ ಬಿಟ್ಟಿಲ್ಲ, ಬಟ್ಟೆ ವಾಸನೆ, ಬಟ್ಟೆ ತೆಗೆದ್ರೆ ಇರೋದು ಹೆಂಗೆ, ಫಂಗಸ್ಗಳು ಬೆಳೀತಾ ಇದೆ ಮೈ ಮೇಲೆಲ್ಲ ಕೈ ಮೇಲೆಲ್ಲ, ಹೆಂಗೆ ನಡೆಯೋಕ್ಕೆ ಸಾಧ್ಯ, ಹೆಂಗಿರೋಕ್ಕೆ ಸಾಧ್ಯ, ಇದೆಲ್ಲ ಪ್ರಶ್ನೆ ಬರುತ್ತೆ. ಅಕ್ಷರಶಃ ಲಿಟ್ರಲಿ ಒಂದು ರೀತಿಯಲ್ಲಿ ನರಕ ಯಾತನೆ ಅನುಭವಿಸ್ತಾ ಇರುವಂಥದ್ದು ನಟ ದರ್ಶನ್. ಹೀಗಾಗಿಯೇ ಗೋಗರೆದು ಕಣ್ಣೀರು ಹಾಕಿ ವಿಷ ಕೊಟ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ, ನಾನು ಸತ್ತು ಹೋಗ್ತೀನಿ ಅಂತ. ಪಾಪ ನನಗೊಬ್ಬನಿಗೆ ಕೊಡಿ, ಬೇರೆಯವ್ರಿಗೆ ತೊಂದರೆ ಬೇಡ ಅಂತಲೂ ರಿಕ್ವೆಸ್ಟ್ ಮಾಡಿದ್ದಾರಂತೆ ದರ್ಶನ್ ಅವರು. ಜಡ್ಜ್ ಆದೇಶದ ಮೇಲೆ ಇದೀಗ ಒಂದು ರೀತಿಯಲ್ಲಿ ನಿರೀಕ್ಷೆ ಇರುವಂಥದ್ದು, ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ ಅಥವಾ ಇಲ್ಲಿಯೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಿಕೆಯನ್ನು ದರ್ಶನ್ ಅವರ ಪರವಾಗಿ ಏನಾದರೂ ಜಡ್ಜ್ ಆದೇಶವನ್ನು ಕೊಡ್ತಾರಾ ಅಂತ. ಬಟ್ ಈ ಕ್ಷಣಕ್ಕೆ ವಿ ಫೀಲ್ ಸಾರಿ ಫಾರ್ ನಟ ದರ್ಶನ್. ಇಂಥ ಒಂದು ಪರಿಸ್ಥಿತಿಗೆ ತಮ್ಮ ಕಾಲಿನ ಮೇಲೆ ಅವರೇ ಕಲ್ಲು ಹಾಕೊಂಡಂಥದ್ದು, ಅವರೇ ಅನುಭವಿಸ್ತಾ ಇರುವಂಥದ್ದು. ಬಟ್ ಅವ್ರಿಗೆ ಆಗ್ತಾ ಇರುವಂಥ ನೋವಿಗೆ ನಾವು ಮರುಕ ಪಡ್ತೀವಿ. ಬಟ್ ಜಡ್ಜ್ ಆದೇಶ ಏನು ಬರುತ್ತೆ, ವಿ ರಿಕ್ವೆಸ್ಟ್ ಅವರಿಗೆ ಮೂಲಭೂತ ಸೌಕರ್ಯ ಆದರೂ ಕೊಡಿ, ಹಾಸಿಗೆ ದಿಂಬಾದರೂ ಕೊಡಿ ಅಂತ ಈ ಕ್ಷಣಕ್ಕೆ ನಟ ದರ್ಶನ್ ಅವರಿಗೆ ಬಹಳ ಬೇಜಾರಿನ ಒಂದು ವಿಚಾರ.